ಹಳ್ಳಿನಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದು ಬಿರ್ಜು ಪಾನ್. ದೂರದಿಂದ ಜನಗಳು ಬಿರ್ಜು ಕಾಕಾ ಪಾನ್ ತಿನ್ನೋದಿಕ್ಕೆ ಬರ್ತಾ ಇದ್ರು. ಅಂಕಲ್, ನನಗೆ ಒಂದು ಒಳ್ಳೆ ಎಲೆ ಅಡಿಕೆ ಹಾಕೊಟ್ಬಿಡಿ. ನನಗೆ 2 ಕೊಡಿ. ಇವತ್ತು ತುಂಬಾ ಚೆನ್ನಾಗಿ ತಿನ್ಬಿಡ್ಬೇಕು. ಹಾ ಕೊಡ್ತಾ ಇದ್ದೀನಿ. ಅಲ್ಲ ಅಂಕಲ್, ನೀವು ಅಂತದ್ದು ಏನ್ ಹಾಕ್ತೀರಾ ನಿಮ್ಮ ಪಾನಿಗೆ? ನಿಮ್ಮ ಅಂಗಡಿಯಲ್ಲಿ ಸಿಗೋ ಟೇಸ್ಟ್ ಬೇರೆ ಎಲ್ಲೂ ಸಿಕ್ಕದೇ ಇಲ್ಲ. ಇನ್ನು ಇದೆಲ್ಲ ನನ್ನ ವರ್ಷದ ಅನುಭವ ಮಗ. ಇವಾಗ 35 ವರ್ಷ ಆಗಿದೆ ನಾನು ಇದನ್ನ ಮಾಡಕ್ ಶುರು ಮಾಡಿ. ವಾ ಅಂಕಲ್ ವಾ, ಇದಂತೂ ಅದ್ಭುತ. ಬಿರ್ಜು ಕೈಯಲ್ಲಿ ಜನಗಳು ಪಾನ್ ತಿಂದು ಜನಗಳು ಮಂತ್ರಮಗ್ನರಾಗ್ತಿದ್ರು. ಅವ್ರನ್ನ ಹೊಗಳ್ದೆ ಅಲ್ಲಿಂದ ಹೋಗ್ತಾ ಇರ್ಲಿಲ್ಲ. ಬಿರ್ಜು ಒಂದ್ ಪಾನನ್ನ 15 ರೂಪಾಯಿಗೆ ಮಾರ್ತಿದ್ದ. ಆದ್ರೂ ಕೂಡ ಜನಗಳು ಅವನ್ ಬೀಡಾ ಅಂಗಡಿನಲ್ಲೇ ಪಾನ್ ತಿನ್ನಕ್ ಇಷ್ಟ ಪಡ್ತಾ ಇದ್ರು. ಬಿರ್ಜು ಬೀಡಾ ಅಂಗಡಿ ಎದುರುಗಡೆನೆ ರವಿ ಬೀಡಾ ಅಂಗಡಿನೂ ಇತ್ತು. ರವಿ ಒಂದು ಪಾನನ್ನ 10 ರೂಪಾಯಿಗೆ ಮಾರ್ತಿದ್ದ. ಸ್ಪೆಷಲ್ ಪಾನ್ ಬರೀ 10 ರೂಪಾಯಿ, 10 ರೂಪಾಯಿ. ಅರೆ ಅಣ್ಣ, ನಿಲ್ಲಿ 1 ನಿಮಿಷ. ಒಂದ್ಸಲ ನಮ್ ಕೈಯ ಪಾನ್ ಕೂಡ ತಿಂದ್ ನೋಡಿ. ಅರೆ ಅಣ್ಣ, ಬಿರ್ಜು ಅಣ್ಣನ ಕೈಯಲ್ಲಿರುವ ಸ್ವಾದ ನಿಮ್ಮಲ್ಲಿ ಇರೋದಿಲ್ಲ ಬಿಡಿ. ಆದ್ರೆ ನಾನು ಕೂಡ ಪಾನಲ್ಲಿ ಬಿರ್ಜು ಅಂಕಲ್ ಹಾಕೋದನ್ನೇ ಹಾಕ್ತೀನಲ್ವಾ? ಅದು ಏನ್ ಬೇಕಾದ್ರೆ ಆಗ್ಲಿ, ನಾವಂತೂ ಬಿರ್ಜು ಅಂಕಲ್ ಹತ್ರನೇ ಪಾನ್ ತಿಂತೀವಿ. ರವಿ ಜನಗಳನ್ನ ಕರೀತಾ ಇದ್ದ. ಆದ್ರೂ ಕೂಡ ಜನಗಳು ರವಿ ಹತ್ರ ಬರ್ತಿರ್ಲಿಲ್ಲ. ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ರವಿ ಹತ್ರ ಬಂದು ಪಾನ್ ತಿಂತಾ ಇದ್ರು. ಅದಕ್ಕೆ ರವಿ ಬೇಜಾರ್ ಮಾಡ್ಕೊಂಡಿರ್ತಿದ್ದ. ರವಿ ಪ್ರತಿದಿನ ಬೇಜಾರ್ ಮಾಡ್ಕೊಂಡೇ ಮನೆಗ್ ಹೋಗ್ತಿದ್ದ. ಏನಾತ್ರಿ, ಇವತ್ತು ಕೂಡ ಒಳ್ಳೆ ವ್ಯಾಪಾರ ಆಗ್ಲಿಲ್ಲೇನಾ? ಅನ್ಸುತ್ತೆ ಆ ಬಿರ್ಜು ಅಂಕಲ್ ಸಾಯೋವರೆಗೂ ನಮ್ಗೆ ಯಾವ್ದೇ ವ್ಯಾಪಾರ ಆಗಲ್ಲ ಅಂತ. ಅನ್ಸುತ್ತೆ ಬೇರೆ ಊರಿಗೆ ಹೋಗಿ ಈ ಪಾನಿನ ಅಂಗಡಿ ಓಪನ್ ಮಾಡ್ಬೇಕು ಅಂತ. ನಾವೆಲ್ಲಿಗೂ ಹೋಗಂಗಿಲ್ರಿ, ಈ ಹಳ್ಳಿನಾಗ ಎಲ್ಲಾ ಚಲೋ ಐತಿ. ಆದ್ರೆ ಸಂಪಾದನೆ ಬಗ್ಗೆ ಏನು ಗೊತ್ತೇ ಆಗ್ತಾ ಇಲ್ಲ. ಅದು ನಿಮ್ ಸಮಸ್ಯೆ ಕಣ್ರಿ, ನೀವೇ ಸುಧಾರ್ಸ್ಕೊಳ್ರಿ. ನಂಗೇನ್ ಹೇಳ್ತೀರಿ? ಹೌದು, ಹೇಳೋದ್ ಮರ್ತಿದ್ದಿ. ನಾಳೆ ನಮ್ಮ ಅಣ್ಣ ಬರ್ತಾನ. ಸ್ವಲ್ಪ ದಿನ ನಾ ಇಲ್ಲೇ ಇರ್ತಾನ. ಇವಾಗ ಇನ್ನೊಂದ್ ದೊಡ್ಡ ಸಮಸ್ಯೆ. ಏನಾರ ಹೇಳಿರೇನಾ? ಇಲ್ವಲ್ಲ. ರವಿ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು. ಒಂದ್ ಕಡೆ ಅವನು ಸಂಪಾದನೆ ಆದ್ರೆ ಇನ್ನೊಂದು ಕಡೆ ಹೆಂಡತಿ ಅಣ್ಣ ಒಂದಲ್ಲ ಒಂದು ಇದ್ದೇ ಇತ್ತು. ಬಿಡಿ, ಮಾರನೇ ದಿನ ಬಂದೇ ಬಿಡ್ತು. ಸೂರ್ಯೋದಯ ಆಗ್ತಿದ್ದ ಹಾಗೆ ಊರಲ್ಲೆಲ್ಲ ಜನಗಳು ಓಡಾಟ. ಬಿರ್ಜು ಮತ್ತೆ ರವಿ ತಮ್ಮ ಬೀಡಾ ಅಂಗಡಿನ ಓಪನ್ ಮಾಡಿದ್ರು. ಮತ್ತೆ ಪ್ರತಿದಿನದ ಹಾಗೆ ಬಿರ್ಜು ಬರ್ತಿದ್ದ ಹಾಗೆ ಗ್ರಾಹಕರು ಕೂಡ ಬರ್ತಾರೆ. ಗೊತ್ತಿಲ್ಲ ನನ್ನ ಈ ಎಲೆ ಅಡಿಕೆ ಎಲ್ಲ ವ್ಯಾಪಾರ ಯಾವಾಗ ಆಗುತ್ತೆ. ರವಿ ಬೇಜಾರ್ ಮಾಡ್ಕೊಂಡು ಬೀಡಾ ಅಂಗಡಿಲ್ ಕೂತಿದ್ದ. ಓ ಬಾವಾ, ನಮಸ್ಕಾರ. ಇವಾಗ ದೂರದಿಂದನೇ ನಮಸ್ಕಾರ ಮಾಡ್ತೀಯಾ ಅಥವಾ ಮುಂದೆ ಬರ್ತೀಯಾ? ನೀವು ಇದ್ದೀರಲ್ವಾ? ಮುಕೇಶ್ ತನ್ನ ಬಾವನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಮುಕೇಶ್ ಗಮನ ರವಿ ಕಣ್ ಕಡೆ ಹೋಗುತ್ತೆ. ಅಲ್ಲ ಬಾವಾ, ನೀವಂತೂ ಒಣಗಿ ಕಡ್ಡಿ ಆಗ್ತಾ ಇದ್ದೀರಾ. ನನ್ನ ಅಕ್ಕ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಇನ್ನು ಇದನ್ನ ನೀನು ನಿನ್ನ ಅಕ್ಕನ ಹತ್ರನೇ ಕೇಳು. ಮುಕೇಶ್ ಗಮನ ರವಿ ಕಣ್ ಕಡೆ ಹೋಗುತ್ತೆ. ರವಿ ಬಿರ್ಜು ಬೀಡಾ ಅಂಗಡಿನ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದ. ಏನಾಯ್ತು ಬಾವಾ, ಅವಾಗಿಂದ ಎಲೆ ಅಡಿಕೆ ಅವನೇ ನೋಡ್ತಾ ಇದ್ದೀರಾ? ಏನ್ ಹೇಳಿ, ಆ ಪಾನ್ ಅಂಗಡಿಯಲ್ಲಿ ನೋಡು ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಮತ್ತೆ ನನ್ನ ಅಂಗಡಿಗೆ ಯಾವ ಗ್ರಾಹಕರು ಬರೋದೇ ಇಲ್ಲ. ಗೊತ್ತಿಲ್ಲ ಆ ಬಿರ್ಜು ಅವನ ಎಲೆ ಅಡಿಕೆಯಲ್ಲಿ ಏನ್ ಹಾಕ್ತಾನೆ ಅಂತ. ಗ್ರಾಹಕರು ತುಂಬ್ಕೊಂಡ್ ಬರ್ತಾರ ಅವನ ಹತ್ರಕ್ಕೆ. ಎಲ್ಲಿವರೆಗೂ ಅವನ್ ಪಾನ್ ಮಾರ್ತಾ ಇರ್ತಾನೋ ನನ್ ವ್ಯಾಪಾರ ಏನು ನಡೆಯೋದಿಲ್ಲ ಬಿಡು. ನನ್ನ ಹತ್ರ ಒಂದು ಉಪಾಯ ಇದೆ ಬಾವಾ. ಆ ಎಲ್ಲ ಗುಂಪು ನಿಮ್ಮ ಎಲೆನ ತಿನ್ನುತ್ತೆ, ಮತ್ತೆ ಆ ಮುದ್ಕಕ್ಕಿಂತನೂ ಜಾಸ್ತಿ ಸಂಪಾದನೆ ಮಾಡ್ತೀರಾ. ಹೇಗೆ? ಮುಕೇಶ್ ತನ್ನ ಐಡಿಯಾನ ರವಿ ಕಿವಿನಲ್ಲಿ ಹೇಳ್ತಾನೆ. ಆದ್ರೆ ಇದ್ರಲ್ಲಿ ಯಾವ್ದೇ ತೊಂದ್ರೆ ಇಲ್ಲ ತಾನೇ? ಅರೆ ಏನು ತೊಂದ್ರೆ ಇರಲ್ಲ, ಸುಮಾರು ಜನ ಇದ್ರಲ್ಲಿ ಹಾಕ್ತಾರೆ. ಮತ್ತೆ ನೋಡಿ, ಒಂದ್ಸಲ ಇದನ್ ತಿಂದವನು ಪದೇ ಪದೇ ತಿಂತಿರ್ತಾನೆ. ಸರಿ, ನಾವು ಒಂದ್ಸಲ ಹಾಕಿ ನೋಡೋಣ. ನಾನ್ ತಗೊಂಬರ್ತೀನಿ. ಮುಕೇಶ್ ಎಲ್ಲೋ ಹೋಗ್ತಾನೆ. ಮತ್ತೆ ರವಿ ಬಿರ್ಜು ಅಂಗಡಿ ಕಡೆ ನಗ್ತಾ ನೋಡ್ತಿರ್ತಾನೆ. ಇವಾಗ ನೋಡ್ತೀನಿ ನನ್ ಪಾನ್ ಹೇಗ್ ಸೇಲ್ ಆಗಲ್ಲ ಅಂತ. ಸ್ವಲ್ಪ ಹೊತ್ತಿನ ನಂತರ ಮುಕೇಶ್ ಆ ವಸ್ತುನ ತಗೊಂಡು ವಾಪಸ್ ಬಂದ. ಸ್ವಲ್ಪ ಸ್ವಲ್ಪ ಎಲ್ಲ ಎಲೆಯಲ್ಲೂ ಸೇರ್ಸಿ ಬಾವಾ. ಸರಿ, ಇವಾಗ ನಾನು ಹೋಗ್ತೀನಿ ಅಕ್ಕನ ಭೇಟಿ ಮಾಡಕ್ಕೆ. ಮುಕೇಶ್ ರವಿ ಕಾಲಕ್ ನಮಸ್ಕಾರ ಮಾಡ್ದ. ಹಾ ಖುಷಿಯಾಗಿರು. ಮತ್ತಲ್ಲಿಂದ ಹೊರಟೋದ.
ರವಿ ಆ ವಸ್ತುನ ಮಿಕ್ಸ್ ಮಾಡಿ ಪಾನ್ ಮಾಡ್ದ. ಫ್ರೀ ಆಗಿ ಪಾನ್, ಒಂದ್ ಪಾನ್ ಫ್ರೀ. ಬನ್ನಿ 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 ಟೇಸ್ಟ್ ಮಾಡಿ. ಈ ತರ ಪಾನ್ ಜೀವನದಲ್ಲೇ ತಿಂದಿರಲ್ಲ, ಬನ್ನಿ. ರವಿ ಕೂಗೋ ಶಬ್ದ ಕೇಳಿ ಜನಗಳು ಅವನ್ ಕಡೆ ಆಕರ್ಷಿತರಾದ್ರು. ಅನ್ಸುತ್ತೆ ರವಿಗೆ ಹುಚ್ಚಿಡ್ದಿದೆ. ಪಾನನ್ನ ಫ್ರೀ ಆಗಿ ಕೊಡ್ತಾ ಇದ್ದಾನೆ. ನನಗನ್ಸುತ್ತೆ ಪ್ರಚಾರ ಮಾಡೋದಕ್ಕೆ ಫ್ರೀ ಆಗಿ ಕೊಡ್ತಾ ಇದ್ದಾನೆ. ಸರಿ, ಓಕೆ, ಹೋಗಿ ತಿಂದ್ ಬರೋಣ. ಬಿರ್ಜು ಗ್ರಾಹಕರು ಕೂಡ ರವಿ ಪಾನ್ ಅಂಗಡಿ ಹತ್ರ ಬರ್ತಾರೆ. ನನಗೊಂದು ಫ್ರೀ ಪಾನ್ ಕೊಡು. ಮತ್ತೆ ನನಗೂ ಕೂಡ. ರವಿ ಇಬ್ರು ಗ್ರಾಹಕರಿಗೂ ಪಾನ್ ಕೊಟ್ಟ. ಆ ಪಾನ್ ತಿಂತಿದ ಹಾಗೆ ಅವರು ಖುಷಿ ಪಟ್ರು. ಮತ್ತೆ ಮುಖದಲ್ಲಿ ನಗು ಕೂಡ ಬಂತು. ಅರೆ ವಾ, ಇದಂತೂ ಸೂಪರ್ ಆಗಿದೆ. ಈ ತರ ಪಾನ್ ನಾನ್ ಜೀವನದಲ್ಲೇ ತಿಂದಿಲ್ಲ. ವಾ ವಾ, ಎಂತ ಪಾನ್. ತಾನ್ ಮಾಡಿದ ಪಾನನ್ನ ಹೊಗಳಿದ್ ಕೇಳಿ ರವಿಗೆ ಖುಷಿ ಆಯ್ತು. ಇನ್ನೊಂದ್ ಪಾನ್ ಕೊಡಿ. ಒಂದೇ ಪಾನ್ ಫ್ರೀ ಆಗಿದ್ದು, ಇನ್ನೊಂದ್ ಪಾನಿಗೆ 15 ರೂಪಾಯಿ. ಸರಿ, ತಗ ಇದನ್ನ. ರವಿ ದುಡ್ಡನ್ನ ತಗೊಂಡು ಇನ್ನೊಂದು ಪಾನನ್ನ ಕೊಟ್ಟ. ಇವರಿಬ್ಬರನ್ನ ನೋಡಿ ಇನ್ನೊಂದಷ್ಟು ಜನ ಗ್ರಾಹಕರು ಪಾನ್ ತಿನ್ನೋದಿಕ್ಕೆ ಅಂತ ಬರ್ತಾರೆ. ನಮಿಗೂ ಫ್ರೀ ಆಗಿ ಪಾನ್ ಕೊಡು, ಮತ್ತೆ ನಂಗೂ ಕೂಡ. ಯಾರ್ಯಾರು ಫ್ರೀ ಪಾನನ್ನ ತಿಂದ್ರೋ ಅವ್ರೆಲ್ರೂ ಇನ್ನೊಂದ್ ಪಾನನ್ನ ಕೊಂಡ್ಕೊಂಡ್ರು. ಮತ್ತ ಅವತ್ ಇಡೀ ದಿನ ಅವನ್ಗೆ ಒಳ್ಳೆ ಸಂಪಾದನೆ ಆಗತ್ತೆ. ಇವತ್ತು ರವಿ ತುಂಬಾನೇ ಖುಷಿಯಾಗಿದ್ದ. ಹಾಗಾಗಿ ಅವನು ಮನೆಗೆ ಮಿಠಾಯಿ ತಗೊಂಡ್ ಹೋದ. ಓ ವಾವ್ ಬಾವ, ತುಂಬಾ ಖುಷಿಯಾಗಿ ಕಾಣ್ತಾ ಇದ್ದೀರಾ. ನಿನ್ನ ಐಡಿಯಾ ಕೆಲ್ಸ ಮಾಡ್ಬಿಡ್ತು. ಮೊದಲನೇ ಸಲ ಇಷ್ಟೆಲ್ಲ ಹಣನ ಒಂದೇ ದಿನಕ್ಕೆ ಸಂಪಾದಿಸಿದ್ ನಾನು. ವಾಹ್ ವಾಹ್, ಇದನ್ ತಗ ಸುವರ್ಣ, ನಿನ್ನ ಇಷ್ಟವಾದ ಸ್ವೀಟ್. ಮತ್ತೆ ಇವತ್ತಿನ ಸಂಪಾದನೆ? ರವಿ ದುಡ್ಡಿನ ಕಟ್ಟನ್ನ ಸ್ವರ್ಣ ಕೈಯಲ್ಲಿ ಕೊಟ್ಟ. ಅವಳು ಅದನ್ನ ನೋಡಿ ತುಂಬಾ ಖುಷಿ ಪಟ್ಲು. ಅಯ್ಯೋ, ಇದೇನ್ರಿ, ಇವತ್ತೇನಾರ ಜಾದೂ ಮಾಡಿದ್ರೇನ್ರಾ? ಅಕ್ಕ, ಇದೆಲ್ಲ ನನ್ನ ಕಮಾಲ್. ಇನ್ಮುಂದೆ ಬಾವ ಇದೇ ತರ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ವಾ ಅಣ್ಣ. ಸ್ವರ್ಣ ತನ್ನ ಅಣ್ಣನ್ನ ತುಂಬಾನೇ ಹೊಗಳ್ತಾಳೆ. ರವಿ ಪ್ರತಿದಿನ ಆ ವಸ್ತುನ ಪಾನಲ್ ಮಿಕ್ಸ್ ಮಾಡ್ತಿದ್ದ. ಗ್ರಾಹಕರು ಆ ಪಾನನ್ನ ಪದೇ ಪದೇ ತಿನ್ನಕ್ ಬರ್ತಿದ್ರು. ಬಿರ್ಜುನ ಎಲ್ಲಾ ಗ್ರಾಹಕರು ಈಗ ಅದೇ ಪಾನನ್ನ ತಿಂತಿದ್ರು. ಬಿರ್ಜು ಬೀಡ ಅಂಗಡಿ ಇವಾಗ ಖಾಲಿ ಹೊಡಿತಾ ಇತ್ತು. ಅದನ್ನ ನೋಡಿ ಬಿರ್ಜುಗೆ ಆಶ್ಚರ್ಯ ಆಯ್ತು. ಅಯ್ಯೋ ದೇವ್ರೆ, ಇದು ಎಂತಹ ಮಾಯೆ ನಿನ್ನದು. ನಿಮ್ ಕೃಪೆನ ನಮ್ ಮೇಲೆ ಸದಾ ಇಟ್ಟಿರು ದೇವ್ರೆ. ಬಿರ್ಜು ಪ್ರಾರ್ಥನೆ ಮಾಡ್ಕೋತಾ ಇದ್ದ. ಅಷ್ಟೊತ್ತಿಗೆ ಅವನ ಅಂಗಡಿಗೆ ಒಬ್ಬ ಗ್ರಾಹಕರ ಬಂದ. ಗೊತ್ತಿಲ್ದೇ ಇರೋ ಗ್ರಾಹಕ. ಬಿರ್ಜು ಆ ಗ್ರಾಹಕನ್ಗೆ ಪಾನ್ ಕೊಟ್ಟು 15 ರೂಪಾಯಿನ ಇಸ್ಕೊಂಡ. ಮತ್ತೆ ಅದೇ ಗ್ರಾಹಕ ರವಿ ಅಂಗಡಿಗೂ ಹೋದ. ಅಲ್ಲೂ ಕೂಡ ಅವನು ಒಂದು ಪಾನ್ ತಿಂದ. ಆಮೇಲೆ ತನ್ನ ಗಾಡಿಲ್ ಕೂತ್ಕೊಂಡು ಹೊರಟೋದ. ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಮತ್ತೆ ಬಂದ, ಪೊಲೀಸರ ಜೊತೆ. ರವಿ ಅಂಗಡಿಗೆ ಹೋದ. ರವಿ ಕೈಗೆ ಬೇಡಿ ತೊಡಸ್ದ. ಮುಗ್ಧ ಜನರಿಗೆ ಅಫೀಮ್ ಎಲೆನ ತಿನ್ನಿಸ್ತೀಯಾ? ಇದು ಸುಳ್ಳು ಸರ್, ನಾನು ಅಫೀಮ್ ಸೇರಿಸಿಲ್ಲ. ನಾವು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಮುಂಚೆನೆ ಟಿಪ್ ಸಿಕ್ಕಿತ್ತು. ಈ ಊರಲ್ಲಿ ಪಾನ್ ಮಾರವನು ಅಫೀಮ್ನ ಸೇರಿಸಿ ಮಾರ್ತಾ ಇದ್ದಾನೆ. ನಾವು 2 ಪಾನ್ ಅಂಗಡಿಯಲ್ಲಿ ಚೆಕ್ ಮಾಡಿದಾಗ ನಿನ್ನ ಎಲೆಯಲ್ಲಿ ಅಫೀಮ್ ಬೆರ್ತಿದೆ ಅಂತ ನಮಗೆ ಗೊತ್ತಾಯ್ತು. ಇನ್ನು ನಿನ್ನ ಮುಂದಿನ ಜೀವನ ಜೈಲಲ್ಲಿ ಕಳಿಯಂತೆ. ಪೊಲೀಸರು ರವಿನ ಅರೆಸ್ಟ್ ಮಾಡ್ತಾರೆ. ಅವನನ್ನ ಜೈಲಿಗೆ ಹಾಕ್ತಾರೆ. ಸ್ವಲ್ಪ ದುಡ್ಡಿನ ದುರಾಸೆಗೋಸ್ಕರ ಅವನು ಜೈಲಲ್ಲಿ ಜೀವನ ಕಳಿಬೇಕಾಯ್ತು. ನನ್ನ ಈ ಬುದ್ಧಿಗೆ ಏನಾಗ್ ಹೋಗಿತ್ತು. ನಾನು ನನ್ನ ಬಾಮೈದನ ಮಾತನ್ನ ಕೇಳಿ ಅಫೀಮನ್ನ ಬೆರೆಸ್ಬಿಟ್ಟಿದ್ದೆ. ಅತ್ಯಾಸೆಯ ದೆಸೆಯಿಂದ ನನಗೆ ಈ ಕಾಲ ಬಂದ್ಬಿಡ್ತು. ಅವನು ಪಾನಲ್ಲಿ ಅಫೀಮ್ ಮಿಕ್ಸ್ ಮಾಡಿಲ್ಲ ಅಂದಿದ್ರೆ ಅವನ್ ಸ್ಥಿತಿ ಕೂಡ ಹೀಗಾಗ್ತಾ ಇರ್ಲಿಲ್ಲ. ದುರಾಸೆ ಕೆಟ್ಟದು.